Hello, welcome and welcome back to my YouTube channel. ನನ್ನ ಹೆಸರು ಕುಸುಮಾರಾಜನ. ಇವತ್ತೇ ಫಸ್ಟ್ ಟೈಮ್ ನನ್ನ ಫೇಸನ್ನು ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಪೇಜಲ್ಲಿರೋ ಅದರ್ ವೀಡಿಯೋಸು ನೋಡಿ. ಇಷ್ಟ ಆದರೆ ಹೆಲ್ಪ್ಫುಲ್ ಅನಿಸಿದ್ರೆ, ಎಂಟರ್ಟೈನಿಂಗ್ ಅನಿಸಿದ್ರೆ ಪೇಜ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸೊ ನಾನು ಹೆಲ್ದಿ ಲೈಫ್ ಸ್ಟೈಲ್, ಫುಡ್, ಫ್ಯಾಷನ್, ಟ್ರಾವೆಲ್ ಆ್ಯಂಡ್ ಬ್ಯೂಟಿ ಕೈಂಡ್ ಆಫ್ ಕಂಟೆಂಟ್ನ ಹಾಕ್ತಾ ಇರ್ತೀನಿ. ಮೇಯ್ನ್ಲಿ ಹೆಲ್ದಿ ಆ್ಯಂಡ್ ವೆಯ್ಟ್ ಲಾಸ್ ಫ್ರೆಂಡ್ಲಿ ರೆಸಿಪೀಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಈ ಥರದ್ದು ನಿಮಗೆ ಇಷ್ಟ ಆಗೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ಒಂದು ಮೀಟ್ ಬಾಲ್ ರೆಸಿಪಿ ಮಾಡ್ತಾಯಿದ್ದೀನಿ. ಪ್ಲಸ್ ಅದ್ರ ಜೊತೆಗೆ ನಾನೊಂದು ಪಾಸ್ತಾ ಮಾಡ್ತಾಯಿದ್ದೀನಿ ಆ್ಯಂಡ್ ಸ್ವಲ್ಪ ಪಿಕಲ್ಡ್ ವೆಜಿಟೇಬಲ್ ರೆಸಿಪಿ ಕೂಡ ತೋರಿಸ್ತೀನಿ. ಹಾಗೆ ಆ್ಯಂಡ್ ಪ್ಲಸ್ ಇಷ್ಟೇ, ಸಾರಿ ಇನ್ನೂ ಜಾಸ್ತಿ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ದಿಸ್ ಈಸ್ ಮೋರ್ ದೆನ್ ಎನಫ್. ಇದೊಂದು ನ್ಯೂಟ್ರಿಷಿಯಸ್ ಮೀಲ್ ಆಗಿರುತ್ತೆ. ನನ್ನ ಒಂದು ಪೇಜಲ್ಲಿ ಅಥವಾ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾನು ಯಾವಾಗಲೂ ನ್ಯೂಟ್ರಿಷಿಯಸ್ ಆ್ಯಂಡ್ ಬ್ಯಾಲೆನ್ಸ್ಡ್ ಮೀಲ್ ಕೈಂಡ್ ಆಫ್ ರೆಸಿಪೀಸ್ನೇ ತೋರಿಸ್ತಾ ಇರ್ತೀನಿ. ಸೊ ಇದು ಒಂದು ನ್ಯೂಟ್ರಿಷಿಯಸ್ ಬ್ಯಾಲೆನ್ಸ್ಡ್ ಮೀಲ್ ಆಗಿರುತ್ತೆ. ಲಂಚಿಗೆ ಮಾಡ್ತಾಯಿದ್ದೀನಿ, ನೀವು ಡಿನ್ನರ್ಗೆ ಕೂಡ ಮಾಡ್ಕೋಬೋದು. ನಮ್ಮ ಮನೆಯಲ್ಲಿ ಮಧ್ಯಾಹ್ನನೇ ಸ್ವಲ್ಪ ನಾವು ಒಳ್ಳೆ ಹೆವಿ ಮೀಲ್ನ ತಿನ್ನೋದಕ್ಕೆ ಟ್ರೈ ಮಾಡ್ತೀವಿ, ನೈಟ್ ಸ್ವಲ್ಪ ಲೈಟ್ ಮೀಲ್ನ ತಿಂತೀವಿ. ಅದಕ್ಕೋಸ್ಕರ ನಾನು ಈ ಥರದ್ದೆಲ್ಲ ಜಾಸ್ತಿ ಲಂಚಿಗೆ ಮಾಡ್ತಾಯಿರ್ತೀನಿ. ಡೋಂಟ್ ನೋ, ಒಂದು ವೆಯ್ಟ್ ಲಾಸ್ ಫ್ರೆಂಡ್ಲಿ ಮೀಲ್ ಅಂದರೆ ನನ್ನ ಪ್ರಕಾರ ನ್ಯೂಟ್ರಿಷಿಯಸ್ ಆಗಿರಬೇಕು. ಇಟ್ಸ್ ನಾಟ್ ಅಬೌಟ್ ಲೈಕ್ ಕಡಿಮೆ ಊಟ ತಿನ್ನಬೇಕು ಅಥವಾ ಏನು ರೈಸ್ ಎಲ್ಲ ಬಿಟ್ಬಿಡ್ಬೇಕು, ಚಪಾತಿ ಬಿಟ್ಬಿಡ್ಬೇಕು ಅಥವಾ ರೈಸ್ ಬಿಟ್ಬಿಟ್ಟು ಚಪಾತಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ಬೇಕು ಅಂತ ಏನಿಲ್ಲ. ನಮಗೇನು ಇಷ್ಟನೋ ಅದರಲ್ಲೇ ಹೆಲ್ದಿನಲ್ಲಿ ತಿನ್ನಬೇಕು, ಅದು ನನ್ನ ಉದ್ದೇಶ. ಅದೇ ಥರ ನಾನು 18 kg ವೆಯ್ಟ್ ಲಾಸ್ ಆಗಿರೋದು ನಿಮಗೆ ಗೊತ್ತಿರ್ಬೋದು. ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡೋರ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ನನ್ನ ಮೊಬೈಲ್ದು ಗಿಂಬಲ್ದು ಮೌಂಟ್ ಕಳೆದೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಲಿಟ್ರಲಿ ಮನೆ ಎಲ್ಲ ಕದ್ರಿ 2 hours ಸರ್ಚ್ ಮಾಡಿದ್ದೀನಿ, ನಂಗೆ ಸಿಕ್ಕಿಲ್ಲ. ಐ ಡೋಂಟ್ ನೋ ಹೇಗೆ ನಾನು ಶೂಟ್ ಮಾಡ್ತೀನಿ ಅಂತ. ಆ್ಯಂಗಲ್ಸ್ ಚೆನ್ನಾಗಿರಲ್ಲ ಅನಿಸುತ್ತೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ ಸ್ಟಿಲ್ ರೆಸಿಪಿ ಚೆನ್ನಾಗಿರುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ಇನ್ ಟು ದ ನಾವಿವಾಗ ಪಿಕಲ್ಡ್ ವೆಜಿಟೇಬಲ್ಸ್ ಮಾಡ್ಕೊಳ್ಳೋಣ. ನೀವಿಲ್ಲಿ ನೋಡ್ಬೋದು, ವೆಜಿಟೇಬಲ್ಸ್ಗೆ ನಾನು 1 ಬೀಟ್ರೋಟು, 1 ಕುಕುಂಬರ್ ಅಥವಾ ಸೌತೆಕಾಯಿ, 2 ಸೌತೆಕಾಯಿ ಅಂತ ಅಂದ್ಕೊಳ್ಳಿ, ಮತ್ತು 1 ಕ್ಯಾರೆಟ್ನ ಇಷ್ಟು ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ನೀವು ಉದ್ದಕ್ಕೆ ಕೂಡ ಹೆಚ್ಕೋಬೋದು. ಸೊ ಈಗ ಪಿಕಲ್ಡ್ ವೆಜಿಟೇಬಲ್ಸ್ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ತೋರಿಸ್ಕೊಳ್ತೀನಿ. ಸೊ ನಾನಿವತ್ತು ಸ್ವಲ್ಪ ಬೇರೆ ಆ್ಯಂಗಲಲ್ಲಿ ಶೂಟ್ ಮಾಡ್ತಾಯಿದ್ದೀನಿ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನದು ಗಿಂಬಲ್ದು ಕ್ಲ್ಯಾಂಪ್ ಕಳೆದೋಗ್ಬಿಟ್ಟಿದೆ, ಸೊ ಅದಕ್ಕೋಸ್ಕರ. ಸೊ ಈ ವೆಜಿಟೇಬಲ್ಸ್ ಎಲ್ಲ ಓಕೆ, ಈಗ ವೆಜಿಟೇಬಲ್ಸ್ ಎಲ್ಲ ಈ ಥರ ಒಂದು ಕಂಟೈನರ್ಗೆ ಹಾಕಬೇಕು, ಬಾಕ್ಸಿಗೆ. ನಮ್ಮ ಮನೆಯಲ್ಲಿ ಗ್ಲಾಸ್ ಕಂಟೈನರ್ ಇಲ್ಲ, ಅದಕ್ಕೋಸ್ಕರ ನಾನು ಈ ಥರ ಒಂದು ಪ್ಲಾಸ್ಟಿಕ್ ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ನಿಮ್ಮ ಮನೇಲಿ ಗ್ಲಾಸ್ ಇದ್ದರೆ ಗ್ಲಾಸ್ ಜಾರಿಗೆ ಹಾಕಿಟ್ಕೊಳ್ಳಿ, ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಗ್ಲಾಸ್ ಜಾರ್ ಇಷ್ಟು ದೊಡ್ಡದಿಲ್ಲ, ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ನಾನು ಫಸ್ಟು ವಿನೆಗರ್ ಹಾಕ್ಕೊತಾ ಇದ್ದೀನಿ. ಈ ಕಪ್ಪಲ್ಲಿ 1 ಕಪ್ಪು ವಿನೆಗರ್ ತೊಗೊತಾ ಇದ್ದೀನಿ ಒಂದು ಪಾತ್ರೆ ಒಳಗಡೆ. ಸೊ ಆ್ಯಕ್ಚುಲಿ ನೀವು ಇಲ್ಲಿ ರೈಸ್ ವಿನೆಗರ್ ಇದ್ದರೆ ರೈಸ್ ವಿನೆಗರ್ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನಾನು ವೈಟ್ ವಿನೆಗರ್ ತೊಗೊತಾ ಇದ್ದೀನಿ. ಸೊ ಈ ಥರ 1 ಕಪ್ ತೊಗೊಂಡಿದ್ದೀನಿ ನಾನು. ಸೊ ಈ ಥರ ಒಂದು ಪಾತ್ರೆ ಒಳಗಡೆ ಹಾಕ್ಕೊತಾ ಇದ್ದೀನಿ ವಿನೆಗರ್ನ. ಈಗ ವಿನೆಗರ್ ಎಷ್ಟು ತೊಗೊಂಡಿದ್ದೀನಿ ನೋಡಿ, ಅಷ್ಟೇ ನಾನು ನೀರು ತೊಗೊತಾ ಇದ್ದೀನಿ. ಸೊ ಇದಕ್ಕೆ ನಾನು ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ ನೋಡಿ, ಒಂದು ಅರ್ಧ ಸ್ಪೂನಷ್ಟು ಸಾಲ್ಟ್ ಅಂತ ಅನ್ಕೋಬೋದು. ಒಂದು ಅರ್ಧ ಸ್ಪೂನಷ್ಟು ನಾನು ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಬೇಕಂದರೆ ಸ್ಪೈಸಸ್ ಹಾಕೋಬೋದು, ಬೇಡ ಅಂದರೆ ಸ್ಪೈಸಸ್ ಬಿಡ್ಬೋದು. ಬಟ್ ನಾನಿಲ್ಲಿ 1-2 ಏಲಕ್ಕಿ, ಒಂದು ಅರ್ಧದಿಂದ 1 ಇಂಚಷ್ಟು ಚಕ್ಕೆ, ಒಂದು 4 ಕಾಳು ಮೆಣಸನ್ನ ಸೇರಿಸ್ಕೊತಾ ಇದ್ದೀನಿ. ಸೊ ಇದನ್ನು ನಾವು ಆ್ಯಕ್ಚುಲಿ ಒಂಚೂರು ಬಾಯ್ಲ್ ಮಾಡ್ಕೋಬೇಕು. ಬಾಯ್ಲ್ ಮಾಡ್ಕೊಂಬರೋಣ. ಸಾರಿ, ಆದರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫುಲ್ಲು ನಾನು ಇಲ್ಲ ಅಂದಿದ್ರೆ ಇದು ರೆಸಿಪಿನೇ ತೋರ್ಸೋಕ್ಕಾಗ್ತಾ ಇರಲಿಲ್ಲ. ಇದನ್ನು ಸುಮ್ಮನೆ ನಾನು ಸ್ಕಿಪ್ ಮಾಡಬೇಕಾಗಿತ್ತು. ಮತ್ತು ನಾನು ಈ ರೆಸಿಪಿ ಯಾವಾಗ ಮಾಡ್ತಾಯಿದ್ನೋ, ಆಮೇಲೆ ನಂಗೆ ಸ್ವಲ್ಪ ಕೆಲಸ ಇದೆ, ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ. ಮತ್ತು ನನಗೆ ವಿಡಿಯೋ ಶೂಟ್ ಮಾಡೋಕ್ಕಾಗಲ್ಲ ಊರಿಗೆ ಹೋದರೆ. ಅದಕ್ಕೆ ಮುಂಚೆನೇ ವೀಡಿಯೋನೆಲ್ಲ ಶೂಟ್ ಮಾಡಿಬಿಟ್ಟು ಇಟ್ಬಿಟ್ಟು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಇವತ್ತು ಮಾಡಿಬಿಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಇವೊಂದು ಆ ಕ್ಲ್ಯಾಂಪ್ ಇಲ್ಲ ಅಂದ್ರೂ ನಾನು ಎಷ್ಟು ಬ್ಯಾಡಾಗಿ ನನ್ನ ಮೊಬೈಲ್ನ ಇಟ್ಕೊಂಡು ಒಂದು ಡಬ್ಬದ ಮೇಲೆ ಒಂದು ಡಬ್ಬ ಇಟ್ಬಿಟ್ಟು ಮೊಬೈಲ್ನ ಅದಕ್ಕೆ ಹತ್ಕಿಸ್ಬಿಟ್ಟು ನಾನು ಮಾಡ್ತಾ ಇರೋದು ಇವತ್ತು ವೀಡಿಯೋನ. ಐ ಹೋಪ್ ಯು ಗೈಸ್ ಅಂಡರ್ಸ್ಟ್ಯಾಂಡ್ ದಟ್. ಸೊ ನೆಕ್ಸ್ಟ್ ಇಲ್ಲಿ ನಾನು ಇದನ್ನು ಸ್ವಲ್ಪ ಕಾಯಿಸ್ಕೊಂಬಂದಿದ್ದೀನಿ, ನೀರು ಮತ್ತು ವಿನೆಗರ್ನ. ಇದನ್ನು ಈ ಬಾಟಲ್ ಒಳಗಡೆ ಉಯ್ಕೊಳ್ಳೋಣ. ಓಕೆ, ನನಗೆ ಆಮೇಲೆ ನೆನಪಾಯಿತು, ಈ ಪ್ಲಾಸ್ಟಿಕ್ ಡಬ್ಬ ಕುಯ್ಯೋದಕ್ಕಿಂತ ನಮ್ಮ ಮನೇಲಿ ಸ್ಟೀಲ್ ಡಬ್ಬ ಇದ್ದಾವೆ, ಅದಕ್ಕೆ ಉಯ್ದುಬಿಡೋಣ ಅಂತ ಹೇಳ್ಬಿಟ್ಟು. ಬಿಕಾಸ್
ಸೊ ಇದು ನೋಡ್ಬೋದು ನೀವು ಈ ಥರ ಫುಲ್ಲು ಎಲ್ಲಿತ್ತೆ ಸಾರಿ ನನಗೆ ಒಂಥರ ಗಜಿ ಬಿಜಿ ಆಗ್ತಾ ಇದೆ. ಈ ಥರ ನೀರು ಫುಲ್ಲು ಮೇಲ್ಗಡೆ ತೇಲ್ತಾ ಇರಬೇಕು. ನನಗೆ ಗೊತ್ತಿಲ್ಲ ನಿಮ್ಗೆ ಕಾಣಿಸ್ತಾ ಇದೆಯೋ ಇಲ್ಲೋ ಅಂತ. ಸೊ ಆ ಥರ ಇದನ್ನು ನೀರು ಮತ್ತು ವಿನೆಗರ್ನ ತುಂಬಿಟ್ಟು ಇದನ್ನು ಕ್ಲೋಸ್ ಮಾಡಬೇಕು. ಬಟ್ ನಾನು ನಿಮ್ಗೆ ಹೇಳೋದೇನೆಂದರೆ ಒಂದು ಗ್ಲಾಸ್ ಕಂಟೈನರಲ್ಲಿ ಹಾಕಿಡಿ, ಆವಾಗ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಇಲ್ಲ, ಅದಕ್ಕೋಸ್ಕರ ನಾನು ಈ ಥರ ಒಂದು ಸ್ಟೀಲ್ ಡಬ್ಬದಲ್ಲಿ ಹಾಕಿರ್ತಾ ಇದ್ದೀನಿ. ಮತ್ತು ಇನ್ನೊಂದು ಏನು ಗೊತ್ತಾ, ಈ ಪಿಕಲ್ಡ್ ವೆಜಿಟೇಬಲ್ಸ್ನ ನೀವು ಫ್ರಿಜ್ಜಲ್ಲಿ ಇಟ್ಬಿಡ್ಬೇಕು. ಇದು ಈ ಥರ ಮಾಡಾದ್ಮೇಲೆ ಏನಿಲ್ಲ ಅಂದರೂ ಒಂದು 4-5 ದಿನ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಮೇಲೆ ತಿಂದರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಇನ್ನೊಂದೇನೆಂದರೆ ನೀವು ಆರಾಮಾಗಿ ಏನಾದರೂ ನಿಮ್ಮ ಅದರ್ ಡಿಶಸ್ಗೂ ಕೂಡ ಸೈಡಲ್ಲಿ ಪಿಕಲ್ಸ್ ಅಂದರೆ ಉಪ್ಪಿನಕಾಯಿ ಥರ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನನಗೆ ಪಿಕಲ್ಡ್ ವೆಜಿಟೇಬಲ್ಸ್ ತುಂಬ ಇಷ್ಟ ಆಗುತ್ತೆ. ಸೊ ಡೆಫಿನೆಟಾಗಿ ಇದನ್ನ ಟ್ರೈ ಮಾಡಿ. ಸೊ ನಾನಿಲ್ಲಿ ಫಸ್ಟು ಈ ಚಿಕನ್ ಮೀಟ್ ಬಾಲ್ಸ್ನ ಮಾಡೋದಕ್ಕೆ ಇಲ್ಲಿ ನಾನು ಅರ್ಧ kg ಅಷ್ಟು ಚಿಕನ್ ಕೈಮಾ ಹೊಡಿಸ್ಕೊಂಡಿರೋದು ತೊಗೊಂಡಿದ್ದೀನಿ. ಕೈಮಾ ಹೊಡಿತಾರಲ್ಲ ಚಿಕನ್ನು, ಆ ಥರ ತೊಗೊಂಡಿದ್ದೀನಿ. ನೀವು ಇದನ್ನು ಬೇಕಾದರೆ ಏನು ಮಟನಲ್ಲೂ ಮಾಡ್ಕೋಬೋದು, ಅಥವಾ ನೀವು ಯಾವುದಾದ್ರೂ ಬೇರೆ ಮೀಟ್ಸ್ ತಿನ್ನೋದಿದ್ರೆ ಅದರಲ್ಲಿ ಕೂಡ ಮಾಡ್ಕೋಬೋದು. ಇದು ಎಕ್ಸಾಕ್ಟ್ಲಿ ನಮ್ಮ ಕರ್ನಾಟಕದಲ್ಲಿ ಕೈಮಾ ಉಂಡೆ ಮಾಡ್ತಾರಲ್ಲ ಆ ಥರ ಎಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ಇದಕ್ಕೆ ನಾನಿಲ್ಲಿ ಫಸ್ಟು ಒಂದು ಅರ್ಧ ಕಪ್ಪಷ್ಟು ಹೆಚ್ಚಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ನಂತರ ನಾನು ಒಂದು ದಪ್ಪ ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಅದನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನಂತರ ನಾನಿಲ್ಲಿ ಇದಕ್ಕೆ ಒಂದು ಮೊಟ್ಟೆ ಹಾಕ್ಕೊತಾ ಇದ್ದೀನಿ. ಸೊ ನೆಕ್ಸ್ಟು ನಾನಿಲ್ಲಿ ಬ್ರೆಡ್ ಕ್ರಮ್ಸ್ನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಕಪ್ಪಷ್ಟು ಬ್ರೆಡ್ ಕ್ರಮ್ಸ್ ಅಂತ ಹೇಳ್ಬೋದು. ನಂತರ ಇದು ಬಂದು ಗರಂ ಮಸಾಲ ಮತ್ತು ಮೀಟ್ ಮಸಾಲ ಅಥವಾ ಮಟನ್ ಮಸಾಲ ಬರುತ್ತೆ ನೋಡಿ, ಅದನ್ನು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ, ಎರಡನ್ನೂ. ಸೊ ಇದಾದ ನಂತರ ನಾನು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು, ನಾನು ಅರ್ಧದಿಂದ 1/4 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ನಾನು ಉಪ್ಪನ್ನ ರುಚಿಗೆ ತಕ್ಕಷ್ಟು ಹಾಕ್ಕೊತಾ ಇದ್ದೀನಿ. ನೀವು ಉಪ್ಪು ನೋಡ್ಕೊಂಡು ಹಾಕೋಬೋದು. ಇಟ್ಸ್ ಮೋರ್ ದೆನ್ ಎನಫ್. ಒಂದು ಅರ್ಧದಿಂದ 1 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ 1 ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ಸೊ ಇವಾಗ ನಾವು ಇದನ್ನೆಲ್ಲದನ್ನು ನೀಟಾಗಿ ಕಲಿಸ್ಕೊಳ್ಳೋಣ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕೈಮಾ ಉಂಡೆನ ನಮ್ಮ ಅತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು ಕೈಮಾ ತಿಂದಿದ್ದೆ ಮದುವೆ ಆದಮೇಲೆ ನಮ್ಮ ಅತ್ತೆ ಮನೇಲಿ. ನಮ್ಮ ಮನೇಲೇನು ಕೈಮಾ ಮಾಡಲ್ಲ, ನಮ್ಮ ಅತ್ತೆ ಮನೇಲಿ ಸಕ್ಕತ್ತಾಗಿ ಮಾಡ್ತಾರೆ. ಅವಿನಾಶ್ಗಂತೂ ಅವ್ರಿಗೆ ತುಂಬ ನಮ್ಮ ಅತ್ತೆ ಮಾಡೋದು ತುಂಬಾ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ಯಾವತ್ತೂ ಕೈಮಾ ಉಂಡೆ ಮಾಡಿಲ್ಲ ಮನೇಲಿ. ಈ ಥರ ಮೀಟ್ ಬಾಲ್ಸ್ ಮಾಡ್ತಾಯಿರ್ತೀನಿ ಅಷ್ಟೇ. ಎಕ್ಸಾಕ್ಟ್ಲಿ ನಮ್ಮ ಕರ್ನಾಟಕ ಸ್ಟೈಲ್ ಕೈಮಾ ಉಂಡೆ ಮಾಡ್ತಾರಲ್ಲ ಆ ಥರ ನಾನು ಯಾವತ್ತೂ ಮಾಡಿಲ್ಲ. ಬಟ್ ನಮ್ಮ ಅತ್ತೆ ಹತ್ರ ಒಂದು ಸರಿ ರೆಸಿಪಿ ಕೇಳ್ಕೊಂಡು ಡೆಫಿನೆಟಾಗಿ ಒಂದು ಸರಿ ತೋರಿಸ್ತೀನಿ. ಅದು ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಸ್ಪೈಸಸ್ನ ಬೇಕಾದರೆ ಬೇರೆ ಥರ ಸ್ಪೈಸಸ್ನು ಕೂಡ ಚೇಂಜ್ ಮಾಡಿ ಹಾಕ್ಬೋದು. ನಾನಿಲ್ಲಿ ನಮ್ಮ ಇಂಡಿಯನ್ ಸ್ಪೈಸಸ್ನ ಯೂಸ್ ಮಾಡಿದ್ದೀನಿ. ಎಷ್ಟೊಂದು ಜನ ನೀವು ಬೇರೆ ಥರ ಸ್ಪೈಸಸ್ ಇರಲ್ಲ ಅಂತ ಹೇಳ್ತಾ ಇರ್ತೀರ ಕೆಲವೊಂದು ಸರಿ. ಅದಕ್ಕೋಸ್ಕರ ಎಲ್ಲರಿಗೂ ಸ್ವಲ್ಪ ಈಸಿ ಆಗಲಿ ರೆಸಿಪೀಸ್ನ ಟ್ರೈ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಇಂಡಿಯನ್ ಸ್ಪೈಸಸ್ನ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾವು ಒಂದು ಚಿಕ್ಕ ಉಂಡೆ ಥರ ಮಾಡ್ಕೊಳ್ಳೋಣ. ಈ ಥರ ನೋಡ್ಬೋದು, ಇಷ್ಟು ಸೈಜ್ಗೆ ಒಂದು ಉಂಡೆ ಮಾಡಿ ಇಟ್ಕೊಳ್ಳೋಣ. ಅಲ್ಲಿ ಎಷ್ಟೊಂದು ಜನ ನನಗೆ ವೆಯ್ಟ್ ಲಾಸ್ದು ಬಗ್ಗೆ ಕ್ವೆಶನ್ಸ್ ಎಲ್ಲ ಕೇಳ್ತಾ ಇರ್ತೀರಾ. ಅದೆಲ್ಲ ದಯವಿಟ್ಟು ಒಂದು ಸರಿ ಇದೇ ವಿಡಿಯೋ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು ಕೇಳಿ. ಬಿಕಾಸ್ ಎಲ್ಲರೂ ಒಂದೊಂದು ಕಡೆ ಕೇಳ್ತಾ ಇರ್ತೀರ. ನಾನು ಆಲ್ರೆಡಿ ಅದಕ್ಕೆ ಆನ್ಸರ್ ಮಾಡಿರ್ತೀನಿ, ಬಟ್ ಸ್ಟಿಲ್ ಮತ್ತೆ ರಿಪೀಟೆಡಾಗಿ ಕೇಳ್ತಾ ಇರ್ತೀರಾ. ಸೊ ಅದಕ್ಕೋಸ್ಕರ ಒಂದೇ ಒಂದು ವಿಡಿಯೋದಲ್ಲಿ ಇವು ಕೇಳಿದ್ರೆ ನಾನು ನೆಕ್ಸ್ಟ್ ಯಾವಾಗಾದರೂ ವಿಡಿಯೋ ಮಾಡಿದಾಗ ಒಂದೇ ಸರಿ ಎಲ್ಲರಿಗೂ ಹೇಳೋಕ್ಕೆ ಅನುಕೂಲ ಆಗುತ್ತೆ. ಒಂದು ಕೆಲಸ ಮಾಡಿ, ನಿಮ್ಗೆ ಯಾವುದಾದ್ರೂ ವೆಯ್ಟ್ ಲಾಸ್ದು ಏನಾದರೂ ಕ್ವೆಶನ್ ಇದ್ದರೆ ದಯವಿಟ್ಟು ಈ ವಿಡಿಯೋದಲ್ಲಿ ಕಮೆಂಟ್ ಮೂಲಕ ಕೇಳಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಒಂಥರ ನಂಗೆ ಆ ಗಿಂಬಲ್ದು ಕ್ಲಿಪ್ ಕಳೆದೋಗ್ಬಿಟ್ಟು ಎಲ್ಲ ಗಜಿ ಬಿಜಿ ಫೀಲ್ ಆಗ್ತಾಯಿದೆ ಗೊತ್ತಾ. ಏನೂ ಸರಿಯಾಗಿ ಮಾಡೋಕ್ಕೆ ಆಗ್ತಾಯಿಲ್ಲ. ಎಷ್ಟು 1 ಅವರ್ 2 ಅವರ್ ಹುಡುಕಿದ್ದೀನಿ ನಾನು ಕ್ಲಿಪ್ಪಿಗೋಸ್ಕರ. ಇಡೀ ಮನೆಯೆಲ್ಲ ಕೆದ್ರಿ ಆ ಥರ ಹುಡುಕಿದ್ದೀನಿ, ಎಲ್ಲೂ ಸಿಗ್ತಾಯಿಲ್ಲ. ಅದು ಎಲ್ಲ ಹಾಕಿದ್ದೀನಿ ಅಂತ ಗೊತ್ತಿಲ್ಲ. ನಂಗೆ ಗೊತ್ತು ಇಲ್ಲೆಲ್ಲೋ ಒಂದು ಚಿಕ್ಕ ಜಾಗದಲ್ಲೇ ಇರುತ್ತೆ ಅಂತ. ನಾನು ಯಾವಾಗಲೂ ಅದನ್ನ ಕಳೆದಾಕೊಂತಲೇ ಇರ್ತೀನಿ. ಐ ಥಿಂಕ್ ಇಷ್ಟು ಬಾಲ್ಸ್ ಆಗಿದೆ. ಇದನ್ನು ನಾವು ಬೇಕ್ ಮಾಡೋಣ.
ಏನು ಮಾಡ್ತೀವಿ ಅಂದರೆ ಇದೇ ಏರ್ ಫ್ರೈಯರಲ್ಲಿ ಈ ಬಾಲ್ಸ್ ಎಲ್ಲ ಏನಿದೆ ನೋಡಿ, ಮೀಟ್ ಬಾಲ್ಸು, ಇದನ್ನು ನಾನು ಫ್ರೈ ಮಾಡ್ಕೊತೀನಿ. ಏನು ಗೊತ್ತಾ, ಏರ್ ಫ್ರೈಯರ್ನ ಇನ್ನೂ ಸ್ವಲ್ಪ ದೊಡ್ಡ ಸೈಜ್ ಇರಬೇಕಾಗಿತ್ತು ಅನಿಸುತ್ತೆ. ಇದೊಂಥರ ಸೈಜ್ ತುಂಬ ಚಿಕ್ಕದು, ಬೇಯಿಸ್ಕೊಳ್ಳೋಕ್ಕೆ ಆಗಲ್ಲ. ಸ್ವಲ್ಪ ದೊಡ್ಡ ಸೈಜ್ ಇರೋ ಏರ್ ಫ್ರೈಯರ್ ಆಗಿದ್ದರೆ ಚೆನ್ನಾಗಿರ್ತಿತ್ತು. ನೋಡ್ಬೋದು ಇಲ್ಲಿ ಈ ಥರ ಏರ್ ಫ್ರೈಯರ್ ಒಳಗಡೆ ಇದನ್ನೆಲ್ಲ ಇಟ್ಟಿದ್ದೀನಿ. ಸೊ ಇದನ್ನು ನಾನು ಏರ್ ಫ್ರೈಯರಲ್ಲಿ ಒಂದು 180 ಡಿಗ್ರಿ ಇಟ್ಕೊಂಡು ನಾನು ಒಂದು 20 to 30 ಮಿನಿಟ್ಸ್ ಬೇಕ್ ಮಾಡ್ತೀನಿ. ನೀವು ನೋಡ್ಬೋದು ಇಲ್ಲಿ ನಾನು ಆಲ್ರೆಡಿ ಒಂದು ಟೇಸ್ಟ್ ಮಾಡಿದೆ. ಏನಂದರೆ ಕ್ರಂಚಿ ಆನ್ ದ ಔಟ್ಸೈಡ್, ಏನೋ ಸಾಫ್ಟ್ ಆನ್ ದ ಇನ್ಸೈಡ್ ಅಂತಾರಲ್ಲ, ಆ ಥರ ಆಗಿದೆ. ಸಖತ್ ಟೇಸ್ಟಿಯಾಗಿದೆ, ತುಂಬ ಚೆನ್ನಾಗಿದೆ. ಈ ಥರ ಏರ್ ಫ್ರೈಯರಲ್ಲಿ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೋಬೋದು. ಇಲ್ಲಾಂದರೆ ನೀವು ನಾರ್ಮಲ್ ಒಂದು ಪ್ಯಾನ್ ಇಟ್ಕೊಂಬಿಟ್ಟು ಅದರಲ್ಲಿ ಕೂಡ ಮಾಡ್ಕೋಬೋದು. ಸೊ ನೋಡ್ಬೋದು ಒಳಗಡೆ ಈ ಥರ ಇದೆ, ಈ ಥರ ಬೆಂದಿದೆ, ಹೊರಗಡೆ ಕ್ರಂಚಿಯಾಗಿದೆ, ಒಳಗಡೆ ಈ ಥರ ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು. ನಿಮ್ಮ ಮನೇಲಿ ಏರ್ ಫ್ರೈಯರ್ ಇಲ್ಲ ಅಂದರೆ ನಾರ್ಮಲ್ ಪ್ಯಾನ್ ಬರುತ್ತಲ್ಲ, ಪ್ಯಾನಲ್ಲಿ ಈ ಥರ ರೋಸ್ಟ್ ಮಾಡ್ಕೋಬೋದು. ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿ ಬಂದಿದೆ ಗೊತ್ತಾ. ನಾನು ಅವಿನಾಶಿಗೆ ಕೊಡೋಕ್ಕೆ ತುಂಬ ಕಾಯ್ತಾ ಇದ್ದೀನಿ, ಅವ್ರಿಗೆ ಏನಂತಾರೆ ಅಂತ ಹೇಳ್ಬಿಟ್ಟು. ಅವರು ಟೇಸ್ಟ್ ಮಾಡಿ ಅವರು ಏನಂತಾರೆ, ಹೆಂಗಿರುತ್ತೆ ಅಂತಾರೆ ಅಂತ ಕೇಳೋದಕ್ಕೆ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ಸೊ ನೆಕ್ಸ್ಟ್ ನಾವಿಲ್ಲಿ ಪಾಸ್ತಾ ಮಾಡ್ಕೊತಾ ಇದ್ದೀವಿ. ಇದೊಂದು ಹೊಸ ಥರ ಪಾಸ್ತಾ ರೆಸಿಪಿ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಫಸ್ಟು ಒಂದು ಈ ಥರ ಪ್ಯಾನ್ ಇಟ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಆಲಿವ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ನಾನು ಹೇಳ್ದಂಗೆ ಎಣ್ಣೆ ಎಷ್ಟು ಕಡಿಮೆ ಹಾಕಿದ್ರೆ ಅಷ್ಟು ಒಳ್ಳೆಯದು. ಸೊ ಈ ಥರ ಆಲಿವ್ ಆಯಿಲ್ ಹಾಕಿದ ನಂತರ ಆಲಿವ್ ಆಯಿಲ್ ಕಾಯಬೇಕು. ಕಾದ ನಂತರ ವಿ ಆರ್ ಪುಟ್ಟಿಂಗ್ ಇನ್ ಸಮ್ ಬೆಳ್ಳುಳ್ಳಿ. ಸೊ ಇಲ್ಲಿ ನಾನು ಒಂದು 5-6 ಇಲ್ಕಷ್ಟು ಬೆಳ್ಳುಳ್ಳಿನ ಸಣ್ಣಗೆ ಹೆಚ್ಕೊಂಬಿಟ್ಟು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ನಂಗೆ ಇಷ್ಟ ಆಗುತ್ತೆ, ನೀವು ನೋಡ್ಕೊಂಡು ನಿಮ್ಗೆ ಹೆಂಗೆ ಬೇಕೋ ಹಂಗೆ ಹಾಕೋಬೋದು. ಸೊ ನೆಕ್ಸ್ಟ್ ನಾವು ಬೆಳ್ಳುಳ್ಳಿ ಬೆಂದ ನಂತರ ಒಂಥರ ಸ್ವಲ್ಪ ಕೆಂಪಗೆ ಹಾಕ್ಬೇಕು ಬೆಳ್ಳುಳ್ಳಿ, ಜಾಸ್ತಿ ಅಲ್ಲ, ಸೀಸ್ಬಿಡ್ಬೇಡಿ. ಸೊ ಬೆಳ್ಳುಳ್ಳಿ ಬೆಂದ ನಂತರ ನಾನಿಲ್ಲಿ 3 ಟೊಮೊಟೊನ ಪೇಸ್ಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ, ಅದನ್ನೇ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ನಾನಿಲ್ಲಿ ಒಂದು ಬಾಕ್ಸಷ್ಟು ಮಶ್ರೂಮ್ ತೊಗೊಂಡಿದ್ದೀನಿ, ಅದನ್ನ ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೊ ನೀವು ನೋಡ್ಬೋದು ಇದು ಹೇಗೆ ಒಂದು ಪಾಸ್ತಾನ ನಾವು ಎಷ್ಟು ನ್ಯೂಟ್ರಿಷಿಯಸ್ ಆಗಿ ಮಾಡ್ಕೋಬೋದು ಅಂತ. ಸೊ ಇಲ್ಲಿ ಪಾಸ್ತಾ ಬಂದು ಕಾರ್ಬ್ಸ್ ಆಗಿರುತ್ತೆ, ಆ್ಯಂಡ್ ಟೊಮೊಟೊ ಮತ್ತು ಈ ಮಶ್ರೂಮ್ ಎಲ್ಲ ಬಂದು ಫೈಬರ್ ಆಗಿರುತ್ತೆ. ಆ್ಯಂಡ್ ಇದ್ರ ಜೊತೆಗೆ ನಾವು ಚಿಕನ್ ಮೀಟ್ ಬಾಲ್ಸ್ನ ತೊಗೊಂಡಾಗ ಅದು ಪ್ರೋಟೀನ್ ಆಗಿರುತ್ತೆ. ಸೊ ಇದೊಂದು ಕಂಪ್ಲೀಟ್ ನ್ಯೂಟ್ರಿಷಿಯಸ್ ಮೀಲ್ ಆಗುತ್ತೆ ನೋಡಿ. ಈ ಥರ ನಾವು ಈಸಿಯಾಗಿ ಮಾಡ್ಕೋಬೋದು. ಸೊ ಈ ಥರ ನಾವು ಒಂದು ಈಸಿಯಾಗಿ ನಮ್ಮ ಒಂದು ಲಂಚ್ ಪ್ಲೇಟ್ನ ಎಲಿವೇಟ್ ಮಾಡ್ಕೋಬೋದು, ಲಂಚ್ ಅಥವಾ ಡಿನ್ನರ್ ಪ್ಲೇಟ್ಸ್ನ. ಸೊ ಇದನ್ನ ಬೇಯೋದಕ್ಕೆ ಬಿಡೋಣ ಇವಾಗ. ಹೇ ನಿನ್ನ ಬಾಯಿಲಿ ಇದು ಟ್ರೈ ಮಾಡೋ, ಇಲ್ವಾ ಟ್ರೈ ಮಾಡು ಹೆಂಗಿದೆ ಅಂತ ಹೇಳು, ಹೆಂಗಿದೆ ಅಂತ. ಚೆನ್ನಾಗಿದೆಯಾ? ನಿಜ ಹೇಳು. ಹಾಂ, ಸೊ ಇವಾಗ ಇದು ಟೊಮೊಟೊ ಮತ್ತು ಮಶ್ರೂಮ್ ಬೇಯ್ಕೊಳ್ಳಿ, ಅಲ್ಲಿವರೆಗೂ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಸೈಡಿಗಿಡೋಣ. ಸೊ ಈ ಮಶ್ರೂಮು ಮತ್ತು ಈ ಟೊಮೊಟೊ ಎಲ್ಲ ನೀಟಾಗಿ ಬೆಂದೋದ್ಮೇಲೆ ನಾವು ಇದನ್ನು ನೋಡ್ಕೊಳ್ಳೋಣ. ಅಲ್ಲಿವರೆಗೂ ಓಕೆ. ಇವಾಗ ಪಾಸ್ತಾಗೆ ನಾನು ನೀರು ಕಾಯೋಕ್ಕೆ ಇಟ್ಟಿದ್ದೀನಿ. ಅಯ್ಯೋ, ಉಪ್ಪು ಹಾಕೋದೇ ಮರ್ತೋಗ್ಬಿಟ್ಟಿದ್ದೀನಿ ಪಾಸ್ತಾ ವಾಟರ್ಗೆ. ಸೊ ಈಗ ಪಾಸ್ತಾ ವಾಟರ್ಗೆ ಉಪ್ಪು ಹಾಕೊತಾ ಇದ್ದೀನಿ ಸ್ವಲ್ಪ. ಈ ಪಾಸ್ತಾ ವಾಟರ್ ಸ್ವಲ್ಪ ಕುದ ನಂತರ ನಾನು ಪಾಸ್ತಾನ ಇದಕ್ಕೆ ಹಾಕ್ಕೊತೀನಿ. ನಾನು ಈ ಪಾಸ್ತಾ ಬಂದ್ಬಿಟ್ಟು ಚಿಪ್ಪಿ ಪಾಸ್ತಾ ಅಂತ ಬರುತ್ತೆ, ಅಂದರೆ ಕಾಬೂಲ್ ಕಡಲೆಕಾಳು ಇರುತ್ತಲ್ಲ ಅದ್ರದ್ದು ಪೌಡರ್ನ ಯೂಸ್ ಮಾಡಿಕೊಂಡು ಈ ಪಾಸ್ತಾ ಮಾಡಿರ್ತಾರೆ. ಇದು ಯಾವುದೇ ರೀತಿ ಬ್ಯಾಡ್ ಅಲ್ಲ ಹೆಲ್ತಿಗೆ. ನಾನು ಲಾಸ್ಟ್ ಟೈಮ್ ಒಂದು ಪಾಸ್ತಾ ವಿಡಿಯೋ ಮಾಡಿದ್ದೆ, ಶಾರ್ಟ್ಸಲ್ಲಿ ನೀವು ನೋಡ್ಬೋದು. ಆ ಶಾರ್ಟ್ಸಲ್ಲಿ ವಿಡಿಯೋ ಹಾಕಿದ್ದಕ್ಕೆ ಒಂದು ಹುಡುಗಿ ಕೇಳಿದ್ಲು, ಸಾರಿ ಹುಡುಗಿನ ಯಾರೋ ಗೊತ್ತಿಲ್ಲ, ಒಬ್ಬರು ಯಾರೋ ಕೇಳಿದ್ರು ನನಗೆ ಪಾಸ್ತಾ ಅನ್ಹೆಲ್ದಿ, ಜಾಸ್ತಿ ತಿನ್ನಬೇಡಿ ಅಂತ ಹೇಳಿಬಿಟ್ಟು. ಮೈದಾ ಪಾಸ್ತಾ ಬಂದು ಅನ್ಹೆಲ್ದಿ ಆಗುತ್ತೆ. ನಾವು ಮನೆಯಲ್ಲಿ ಯಾವ ಥರ ಮಾಡ್ಕೊತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಹೆಲ್ದಿನ ಅನ್ಹೆಲ್ದಿನ ಅಂತ. ನಾನು ಇದನ್ನ ಯೂಸ್ ಮಾಡ್ತಾ ಇರೋದು ಚಿಕ್ಪಿ ಪಾಸ್ತಾ. ನಾವು ನಾರ್ಮಲ್ ವೀಟ್ ಫ್ಲೋರ್ ಪಾಸ್ತಾನು ಯೂಸ್ ಮಾಡ್ಕೋಬೋದು. ವೀಟ್ ಫ್ಲೋರ್ ಪಾಸ್ತಾ ಕಂಪೇರ್ ಮಾಡಿದ್ರೆ ಇದರಲ್ಲಿ ಎಷ್ಟೋ ಗ್ರಾಮ್ ಜಾಸ್ತಿ ಪ್ರೋಟೀನ್ ಇದೆ. ಅರೌಂಡ್ ಒಂದು ನಿಮಿಷ, ಹಾಂ, 100 ಗ್ರಾಮ್ ಪಾಸ್ತಾಗೆ 22 ಗ್ರಾಮ್ಸ್ ಅಷ್ಟು ಪ್ರೋಟೀನ್ ಇದೆ. ಅರ್ಥ ಮಾಡ್ಕೊಳ್ಳಿ ಎಷ್ಟು, ಆಲ್ಮೋಸ್ಟ್ ಇಟ್ ಈಸ್ ಈಕ್ವಲ್ ಟು ಚಿಕನ್, ಆಯಿತಾ. ಚಿಕನ್ 100 ಗ್ರಾಮ್ಸ್ಗೆ ಈಕ್ವಲ್ ಆಲ್ಮೋಸ್ಟು. ಸೊ ಎಷ್ಟು ಹೆಲ್ದಿ ಅಂತ ನೀವು ಅರ್ಥ ಮಾಡ್ಕೋಬೋದು. ಸೊ ನಾನು ಏನೇ ಯೂಸ್ ಮಾಡಿದ್ರು ನಮ್ಮ ಮನೇಲಿ ಅದೇ ಥರದ್ದು ಯೂಸ್ ಮಾಡ್ತೀನಿ. ಇಟ್ಸ್ ನಾಟ್ ಲೈಕ್ ನೀವು ಮೈದಾ ಪಾಸ್ತಾ ತಿನ್ನಲೇಬಾರ್ದು ಅಂತ ಏನಿಲ್ಲ. ಒನ್ಸ್ ಇನ್ ಎ ವೈಲ್ ತಿನ್ಬೋದು, ಎಲ್ಲದನ್ನು ಮೈಂಡ್ಫುಲ್ಲಿ ತಿನ್ನಬೇಕಷ್ಟೇ. ಬಟ್
ನಾನು ಅನ್ಹೆಲ್ದಿ ಪಾಸ್ತಾಗಳಲ್ಲೆಲ್ಲ ಮನೆಯಲ್ಲಂತೂ ಮಾಡಲ್ಲ ಫರ್ ಶೋರ್. ಹೊರಗಡೆ ಹೋದರೆ ಟೇಸ್ಟಿಗೋಸ್ಕರ ತಿಂತೀನಿ, ಬಟ್ ನಾಟ್ ಇನ್ ಹೋಮ್. ಸೊ ಈ ಪಾಸ್ತಾನ ಇಲ್ಲಿ ಹಾಕೊತಾ ಇದ್ದೀನಿ. ಸೊ ಈಗ ಪಾಸ್ತಾನ ಇದ್ರ ಬಾಯ್ಲಿಂಗ್ ಟೈಮ್ ಅರೌಂಡ್ 10 to 12 ಮಿನಿಟ್ಸ್ ಇದೆ. ಅಷ್ಟು ಹೊತ್ತು ಟೈಮು ಬೇಯೋದಕ್ಕೆ ಬಿಡೋಣ. ಆರಿಗೇನೋ ಸಿಗ್ತಾ ಇಲ್ಲ, ನನಗೇನೂ ಸಿಗ್ತಾ ಇಲ್ಲ ಮನೇಲಿ. ಕಿಟ್ಟು ಮೊನ್ನೆ ಎಲ್ಲನೂ ಜೋಡಿಸ್ತಲೇನಪ್ಪಿ. ಸೊ ನೆಕ್ಸ್ಟು ಈ ಪಾಸ್ತಾಗೆ ನಾನು ಆರಿಗೇನೋ ಹಾಕ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ಆರಿಗೇನೋ ಹಾಕೋಬೋದು, ಅಥವಾ ಇನ್ನೂ ಜಾಸ್ತಿ ಬೇಕಂದರೆ ಹಾಕೋಬೋದು. ನಂತರ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕೊತಾ ಇದ್ದೀನಿ. ಸೊ ನೆಕ್ಸ್ಟು ನಾನಿಲ್ಲಿ ನೀವು ನೋಡ್ಬೋದು, ನಾನು ಯೂಶಲಿ ಫ್ರೆಶ್ ಕ್ರೀಮ್ಸ್ನ ಯೂಸ್ ಮಾಡಲ್ಲ. ಅದು ತರಿಸ್ಕೊಂಡ್ರೆ ಅರ್ಧ ವೇಸ್ಟ್ ಆಗಿಬಿಡುತ್ತೆ ಅಂತೇಳಿ ನಾನು ಇದೊಂದು ಹೊಸ ಥರದ್ದೇನಿಲ್ಲ, ಮೋಸ್ಟ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಏನಂದರೆ ಇದು ಗೋಡಂಬೆ ಬರುತ್ತಲ್ಲ, ಗೋಡಂಬೆನ ಸ್ವಲ್ಪ ನೆನೆಸ್ಬಿಟ್ಟು ಈ ಥರ ನಾನು ಪೇಸ್ಟಾಗಿ ಕನ್ವರ್ಟ್ ಮಾಡ್ಕೊತೀನಿ. ಆ ಪೇಸ್ಟ್ನ ನಾನು ಕ್ರೀಮಾಗಿ ಯೂಸ್ ಮಾಡ್ತೀನಿ ಪಾಸ್ತಾಗಳಿಗೆಲ್ಲ ಯೂಶಲಿ. ಸೊ ಇವಾಗ ಅದನ್ನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಒಂದು 7-8 ಗೋಡಂಬೆನ ತೊಗೊಂಡಿದ್ದೀನಿ, ಅದನ್ನ ಈ ಥರ ಕ್ರೀಮಾಗಿ ಹಾಕ್ಕೊತಾ ಇದ್ದೀನಿ. ಸೊ ನೀವು ಬೇಕಂದರೆ ಫ್ರೆಶ್ ಕ್ರೀಮ್ ಬರುತ್ತಲ್ಲ, ಅದನ್ನ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಈ ಥರ ಗೋಡಂಬೆ ಯೂಸ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ ಹೇಳಬೇಕಂದ್ರೆ. ನಾನು ಯಾವಾಗಲೂ ಇದನ್ನೇ ಯೂಸ್ ಮಾಡೋದು. ನಾನು ಯಾವತ್ತೂ ಫ್ರೆಶ್ ಕ್ರೀಮ್ ತರೋದೇ ಇಲ್ಲ ನಮ್ಮ ಮನೆಗೆ ಹೇಳ್ಬೇಕಂದ್ರೆ. ಸೊ ಇದನ್ನು ಸ್ವಲ್ಪ ನಿಧಾನಕ್ಕೆ ಬೇಯಿಸ್ಬೇಕಾಗತ್ತೆ. ತುಂಬ ಜಾಸ್ತಿ ಬೇಯಿಸಿದ್ರೆ ಇದು ಗಟ್ಟಿ ಆಗೋಗ್ಬಿಡುತ್ತೆ. ಸೊ ನೋಡ್ಬೋದು ಇಲ್ಲಿ ಪಾಸ್ತಾ ಬೇಯ್ತಾ ಇದೆ. ಈ ಕಡೆ ಈ ಥರ ಒಂದು ಸಾಸ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಪಾಸ್ತಾಗೆ. ಸೊ ನಮ್ಮ ಪಾಸ್ತಾ ಈಗ ಆಲ್ರೆಡಿ ಬೆಂದೋಗಿದೆ. ಇದನ್ನು ನಾವು ಸ್ಟ್ರೈನ್ ಮಾಡ್ಕೊಳ್ಳೋಣ. ಈ ಪಾಸ್ತಾ ವಾಟರ್ನು ಕೂಡ ಇಟ್ಕೋಬೇಕಾಗತ್ತೆ. ಲಾಸ್ಟಿಗೆ ಬೇಕಂದರೆ ಪಾಸ್ತಾ ವಾಟರ್ನ ಹಾಕೋಬೋದು. ಸೈಡಿಗೆ ಎತ್ತಿಟ್ಕೊಳ್ಳೋಣ. ಸೊ ಸುಟ್ಕೊಂಡೆ. ಈಗ ಈ ಥರ ಬೆಂದಿರೋಂಥ ಪಾಸ್ತಾನ ಇದ್ರೊಳಗೆ ಹಾಕೊಳ್ಳೋಣ, ಸಾಸ್ ಒಳಗಡೆ. ನನಗೆ ಈ ಥರ ಪಾಸ್ತಾನ ಸಾಸ್ ಒಳಗಡೆ ಒಂದು ಸ್ವಲ್ಪ ಬೇಯಿಸೋಕೆ ಇಷ್ಟ ಆಗುತ್ತೆ. ಸೊ ಇದೊಂಚೂರು ಬೇಯ್ಕೊಳ್ಳಿ. ಸೊ ನೋಡ್ಬೋದು ಪಾಸ್ತಾ ಈ ಥರ ಬೇಯ್ಕೊಳ್ಳೋಕೆ ಬಿಡೋಣ ಒಂದು ಸ್ವಲ್ಪ. ಈಗ ನೋಡ್ಬೋದು ಪಾಸ್ತಾ ಆಲ್ಮೋಸ್ಟ್ ಬೆಂದಾಗಿದೆ. ನಿಮಗೆ ಸಾಸಿ ಥರ ಇರಬೇಕು ಅಂದರೆ ಈ ಥರ ತೊಗೊಳ್ಳಿ, ಇಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಬೇಯಿಸ್ಕೊಂಬಿಟ್ಟು ತೊಗೊಳ್ಳಿ ಅಷ್ಟೆ. ಸೊ ಇವಾಗ ನಾವು ಫಸ್ಟು ಪ್ಲೇಟಿಂಗ್ ಮಾಡೋದಕ್ಕೆ ಪಾಸ್ತಾ ಹಾಕೊಳ್ಳೋಣ. ರುಚಿಕರವಾದಂಥ ಪಾಸ್ತಾ ತಯಾರಾಗಿದೆ. ಇದಕ್ಕೆ ಒಂದು 4 ಮೀಟ್ ಬಾಲ್ಸ್ ಹಾಕೊಳ್ಳೋಣ. ಅವಿನಾಶ್ ಒಂದು ಬ್ಯಾಚ್ ಫುಲ್ ಖಾಲಿ ಮಾಡಾಕಿದ್ದಾರೆ. ಇದು 2ನೇ ಬ್ಯಾಚ್ ಮೀಟ್ ಬಾಲ್ಸ್. ಸೊ ನಮ್ಮ ಲಂಚ್ ರೆಡಿ ಆಗೋಯ್ತು. ನಿಮಗೆ ನೋಡೋಕೆ ಹೆಂಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ, ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು. ಒಂದು ಸರಿ ಮನೇಲಿ ಹೋಗಿ ಟ್ರೈ ಮಾಡಿ. ಇನ್ನೂ ವೆಜಿಟೇಬಲ್ಸ್ ಜಾಸ್ತಿ ಬೇಕಂದರೆ ನೀವು ಸೌತೆಕಾಯಿ, ಕ್ಯಾರೆಟ್ನ ಸೈಡಿಗೆ ತೊಗೋಬೋದು. ಸೊ ಇದಾಗಿತ್ತು ನಮ್ಮ ಮೀಲ್. ಸೊ ಐ ಹೋಪ್ ಈ ಒಂದು ರೆಸಿಪಿನ ನೀವು ಹೋಗಿ ಮನೆಯಲ್ಲಿ ಟ್ರೈ ಮಾಡ್ತೀರಾ ಅಂತ. ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ಎಂಡ್. ಬಾಯ್.